ಬೇಸಿಗೆಯ ಧಗೆಯಲ್ಲಿ ತಂಪೆರೆಯೋ ಹಾಗೆ ಸ್ವಲ್ಪ ಹೊತ್ತು ಮಳೆ ಬಂದಿದ್ದು ಅದೆಷ್ಟು ಮನಸ್ಸಿಗೆ ಖುಷಿ ಆಯಿತು. ವಾತಾವರಣ ಪೂರ್ತಿ ತಂಪಾಗೋಯ್ತು. ಎಷ್ಟು ಬಿಸಿಲಿತ್ತು ಬೆಳಗ್ಗೆಯಿಂದ, ಇವಾಗ ಮಳೆ ಬಂದಿದ್ದರಿಂದ ಮನಸ್ಸಿಗೆ ಒಂಥರ ಖುಷಿ, ಒಂಥರ ಆನಂದ. ಆ ಮಳೆ ಹನಿ ಶಬ್ದ ಕೇಳಿಸ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ. ಮಫಿನ್ಗೆ ಇದೇ ಮೊದಲನೇ ಮಳೆ. ಮಳೆ ನೋಡಿದ ತಕ್ಷಣ ಭಯ ಆಯಿತು. ಹೋಗಿ ಕಾಟ್ ಕೆಳಗಡೆ ಮುಚ್ಚಿಟ್ಕೊಂಡ್ಬಿಟ್ಟಿದೆ. ಸೊ ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅದು ನನ್ನ ಭಾವನೆ. ಈಗಾಗಲೇ ನಾನು ಬ್ಲಾಗ್ ಹಾಕಿ ಸುಮಾರು 9 ದಿನ ಆಗೋಯ್ತು. ಸುಮಾರು ಜನ ಮೆಸೇಜ್ ಮಾಡಿ ಕೇಳ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಹಾಗೆ ಸುಮಾರು ಜನ ಕಾಲ್ ಮಾಡಿ ಕೂಡ ಕೇಳಿದರು, ಏನಾಗಿದೆ, ಹುಷಾರಾಗಿದ್ದೀರಾ ಇಲ್ವಾ, ಯಾಕೆ ಬ್ಲಾಗ್ ಬರ್ತಾ ಇಲ್ಲ, ವೆಯ್ಟ್ ಮಾಡ್ತಿದ್ದೀವಿ ಬ್ಲಾಗ್ ಹಾಕಿ ಅಂತ. ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗ್ಗೋಸ್ಕರ ಕಾಯ್ತಾ ಇರೋದಕ್ಕೆ. ಸೊ ನಾನಂತೂ ಆರಾಮಾಗಿದ್ದೀನಿ, ಬಟ್ ವ್ಲಾಗ್ ಹಾಕೋಷ್ಟು ಸಮಯ ಸಾಕಾಗ್ತಾ ಇಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಡಿಲೇ ಆಗ್ತಿದೆ. ಹಾಗೆ ಇದು ಹಬ್ಬಕ್ಕೆ 2 ದಿನ ಮುಂಚೆ ನಾನು ಇದನ್ನು ಶೂಟ್ ಮಾಡಿರೋದು. ಹಬ್ಬಕ್ಕೆ ಮುಂಚೆನೇ ಒಬ್ಬರು ಹೋಳಿಗೆ ಬೇಕು ಅಂತ ಕೇಳಿದರು. ಅವ್ರಿಗೆ ಮಾಡುವಾಗಲೇ ನಾನು ಹಬ್ಬಕ್ಕೂ ಸೇರ್ಸಿನೇ ಸ್ವಲ್ಪ ಜಾಸ್ತಿನೇ ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನನಗೆ ಸ್ವಲ್ಪ ಹಬ್ಬದ ದಿನ ಈ ಹೋಳಿಗೆ ಹೂರಣ ರೆಡಿ ಮಾಡೋದು ಸ್ವಲ್ಪ ಕೆಲಸ ಕಡಿಮೆನೇ ಆಯಿತು. ಒಬ್ಬರು ಸ್ಟೂಡೆಂಟ್ ಬೇಕು ಅಂತ ಕೇಳಿದ್ರು, ಅವ್ರಿಗೋಸ್ಕರ ಈ ಹೋಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಹಾಗೆ ಈ ವೀಕಲ್ಲಿ ಕೆಲವು ಶೂಟ್ ಮಾಡಿರುವಂಥದ್ದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಈ ಸತಿ ಯುಗಾದಿ ಹಬ್ಬ ಕೂಡ ನಮ್ಮದು ಅರ್ಧದಲ್ಲೇ ನಿಲ್ಲಿಸ್ಬಿಟ್ವಿ. ಸೊ ಇದಕ್ಕೆಲ್ಲ ಸುಮಾರು ಕಾರಣಗಳಿದೆ. ಈ ವಾರದ ನನ್ನ ಲೈಫ್ ಅಪ್ಡೇಟ್ನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಮೇ ಬಿ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೀಯಿಂಗ್ ಎ ಹೌಸ್ ವೈಫ್, ಬೀಯಿಂಗ್ ಎ ಕಂಟೆಂಟ್ ಕ್ರಿಯೇಟರ್, ಬೀಯಿಂಗ್ ಎ ಆಂಟ್ರಪ್ರನರ್, ನನಗೆ ಈ ಮೂರನ್ನು ಮ್ಯಾನೇಜ್ ಮಾಡುವಂಥ ಟೈಮಲ್ಲಿ ಕೆಲವು ಏರುಪೇರುಗಳಾಗ್ತಿರತ್ತೆ. ಸಮಯದ ಅಭಾವದಿಂದನೋ ಅಥವಾ ಮಾಡೋ ಕೆಲಸಗಳೇ ಎಷ್ಟೋ ಸತಿ ಕೆಲವೊಮ್ಮೆ ನಿಂತು ಹೋಗುತ್ತೆ. ಏನು ಹೇಳ್ತಾರೆ, ಅನಿವಾರ್ಯ ಕಾರಣಗಳಿಂದ ನಾನು ಇದು ಮೂರೂ ನಡ್ಸ್ಕೊಂಡು ಹೋಗಲೇಬೇಕಾಗಿರುವಂಥ ಸಂದರ್ಭ. ಮೇ ಬಿ ನೀವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಮ್ಮೆ ಆರ್ಡರ್ ಕೂಡ ಡಿಲೇ ಆಗುತ್ತೆ. ಸುಮಾರು ಜನ ಬೇಜಾರು ಮಾಡ್ಕೋತೀರ, ದಯವಿಟ್ಟು ಕ್ಷಮಿಸಿ. ಹಾಗೆ ಸಪೋರ್ಟ್ ಮಾಡಿ ಅಂತಷ್ಟೇ ನಾನು ನಿಮ್ಮನ್ನು ಕೇಳ್ಕೊತೀನಿ. ತುಂಬ ಜನ ತುಂಬಾ ಪ್ರೀತಿಯಿಂದ ನನಗೆ ಅರ್ಥ ಮಾಡಿಕೊಂಡು ಮೆಸೇಜ್ ಮಾಡ್ತೀರಾ, ಪರವಾಗಿಲ್ಲ ನಿಧಾನಕ್ಕೆ ಕೇಳಿಸ್ಕೊಡಿ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಹಾಗೆ ಬನ್ನಿ, ಇದೊಂದು ಡಿಫ್ರೆಂಟ್ ಆಗಿರುವಂಥ ಮ್ಯಾಗಿ ರೆಸಿಪಿ ಶೇರ್ ಮಾಡ್ತೀನಿ. ಇದನ್ನು ನಾನು ಸೆಕೆಂಡ್ ಟೈಮ್ ಮಾಡ್ತಿರೋದು. ಫಸ್ಟ್ ಟೈಮ್ ಮಾಡಿದೆ, ತುಂಬ ಇಷ್ಟ ಆಯಿತು. ಇದೊಂದು ಕೊರಿಯನ್ ಸ್ಟೈಲ್ ಮ್ಯಾಗಿ. ಮೊದಲನೇದಾಗಿ ಮ್ಯಾಗಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಆನಂತರ ಒಂದು ಬೌಲಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಮ್ಯಾಗಿ ಮಸಾಲ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಸ್ವಲ್ಪ ಸೋಯಾ ಸಾಸ್, ಒಂದು ಅರ್ಧ ಸ್ಪೂನಷ್ಟು, ಹಾಗೆ ಸೋಯಾ ಸಾಸ್ ಜೊತೆಗೆ ಸ್ವಲ್ಪ ವೈಟ್ ವಿನೆಗರ್ ಕೂಡ ಹಾಕಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಬಿಸಿ ಕಾಯಿಸಿರೋವಂಥ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದೊಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ಚಿಲ್ಲಿ ಫ್ಲೇಕ್ಸ್ ಇರುತ್ತೆ, ಹಾಗೆ ಇದರಲ್ಲಿ ಸೋಯಾ ಸಾಸ್, ವಿನೆಗರ್ ಮತ್ತು ಇನ್ನೇನು ಹೇಳ್ತಾರೆ ಆ ಮ್ಯಾಗಿ ಮಸಾಲ ಎಲ್ಲ ಇರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಹಾಕೋದ್ರಿಂದ ಇದಕ್ಕೆ ಅದೊಂದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಬೇಯಿಸಿಟ್ಕೊಂಡಿರೋಂಥ ಮ್ಯಾಗಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿರುವಾಗಲೇ ನೀವು ಇದನ್ನು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಮಾಡುವಾಗ ನಾನು ಶೂಟ್ ಮಾಡಿಲ್ಲ, ಇದು ಹೇಗೆ ಬರುತ್ತೆ ಟ್ರೈ ಮಾಡೋಣ ಅಂತ ಇನ್ಸ್ಟಾಗ್ರಾಮಲ್ಲಿ ನಾನು ಇದನ್ನು ನೋಡಿದ್ದೆ. ಸೊ ಇವತ್ತು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಇನ್ನೂ ಜೊತೆಗೆ ಇದು ನೀವು ಬೇಕಾದ್ರೆ ಫ್ಲೇವರ್ಸ್ನ ಆ್ಯಡ್ ಮಾಡ್ಕೋಬೋದು, ಆರಿಗೆನೋ ಹಾಕಿ ಮಾಡ್ಬೋದು. ಸೊ ನನಗಿದೆ ತುಂಬ ಇಷ್ಟ ಆಯಿತು. ಯುಗಾದಿ ಹಬ್ಬದ ಶಾಪಿಂಗ್ ಸಾಯಂಕಾಲ ಹೋಗ್ತಾ ಇದ್ದೀವಿ. ಇಷ್ಟೊತ್ತಲ್ಲಿ ಫುಲ್ ಬ್ಯುಸಿ ಇರುತ್ತೆ ಗೊತ್ತು. ಹಬ್ಬದ ಹಿಂದಿನ ದಿನ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ, ಫುಲ್ ರಶ್ ಇರುತ್ತೆ. ಇವತ್ತು ಬೇಡಿಕೊಂಡ್ರು ಕೂಡ ಒಂದು ಗಡ್ಡೆ ಎಕ್ಸ್ಟ್ರಾ ಕೊಡೋಲ್ಲ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಹೂ ಇಲ್ಲ. ಅದೇ ನಾಳೆ ಹೋಗಿ ರೋಡೋಗಿ ಬಿದ್ದಿರುತ್ತೆ ಹಸು ತಿನ್ನೋಷ್ಟು. ಸೊ ಹಬ್ಬದ ದಿನ ಯಾವಾಗಲೂ ಅಷ್ಟೇ, ಹಬ್ಬದ ಹಿಂದಿನ ದಿನ ನಾವೇನಾದ್ರು ಶಾಪಿಂಗ್ ಹೋಯ್ತು ಅಂದರೆ ಹೋಗೋಷ್ಟು ಜಾಗ ಇರೋಲ್ಲ ಅಲ್ಲಿ. ಅದಕ್ಕೋಸ್ಕರ ಇವತ್ತು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ, 4 ವೀಲರ್ ತೆಗಿತಾನೆ ಇಲ್ಲ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಹೂವು, ಹಣ್ಣು, ಸ್ವಲ್ಪ ತರಕಾರಿಗಳಂತೆಲ್ಲ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಹರ್ಷಿತ ಕರ್ಕೊಂಬಂದು ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಜಿಮ್ಗೆ ಹೋಗ್ತಾ ಅಂತ. ಇಡೀ ದಿನ ಕೆಲಸದಲ್ಲೇ ಮುಳುಗೋಗ್ಬಿಡ್ತು. ಸಂಜೆ ಮಾತ್ರನೇ ನಮ್ಗೆ ಟೈಮ್ ಸಿಗುತ್ತೆ ಹೊರಗಡೆ ಹೋಗೋಕ್ಕೆ. ಹೋಗೋಣ. ಈಗಾಗಲೇ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ. ಆದಷ್ಟು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಇವತ್ತಿನ ದಿನ ನೀವೇನು ಖುಷಿಯಾಗಿರ್ತೀರಲ್ಲ, ಅದೇ ನಿಜಕ್ಕೂ ನೆಮ್ಮದಿ ಕೊಡುವಂಥದ್ದು. ನಾವು ಯಾವತ್ತೋ ಮಕ್ಕಳ ಜೊತೆಗೆ ಟೈಮ್ ಕಳಿಬೇಕು ಅಂತ ಅಂದ್ಕೊಂಡ್ರೆ ಈ ಸಮಯ ಮತ್ತೆ ಸಿಗಲ್ಲ. ಹಾಗೆ ಮನೆಯಲ್ಲೇ ಏನಾದ್ರು ತಿಂಡಿಗಳನ್ನ ಮಾಡಿಕೊಡಿ. ಹೊರಗಡೆ ಸಿಗೋವಂಥ ಫುಡ್ಗೆ ಕಂಪೇರ್ ಮಾಡಿದ್ರೆ ಮನೇಲಿ ಮಾಡಿಕೊಡೋವಂಥದ್ದು ಎಷ್ಟೋ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಆದಷ್ಟು ಮಕ್ಕಳ ಜೊತೆಗೆ ಈ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಹೀಗೇ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಗೇಮ್ ಆಡ್ತಾಯಿದ್ವಿ, ಅಂದರೆ ಇಂಡೋರ್ ಗೇಮ್ಸ್ ಆಡ್ತಾಯಿದ್ವಿ. ಮಕ್ಳಿಗೆ ಬೇಕಾದಷ್ಟು ರೀತಿ ತಿಂಡಿಗಳನ್ನ ಮಾಡಿಕೊಡ್ತಾಯಿದ್ದೆ.
ಇದೆಲ್ಲ ನಂಗೆ ತುಂಬ ನೆನಪಾಗುತ್ತೆ. ವೆಕೇಷನ್ ಪ್ಲ್ಯಾನಿಂಗ್ ಅಂತಂದರೆ ಝೀರೋ. ನಮ್ದು ಯಾವುದೇ ರೀತಿ ವೆಕೇಷನ್ ಪ್ಲ್ಯಾನಿಂಗ್ ಇರ್ತಿರ್ಲಿಲ್ಲ. ಯಾಕಂದರೆ ಹಸ್ಬೆಂಡ್ದು ಬಿಸ್ನೆಸ್ ಇದ್ದಿದ್ದರಿಂದ ಅವರು ಒಂದು ದಿನವೂ ಅವ್ರ ಬಿಸ್ನೆಸ್ ಬಿಟ್ಟು ಹೊರಗಡೆ ಬರಲಿಕ್ಕೆ ರೆಡಿ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಯಾವುದೇ ಪ್ಲ್ಯಾನಿಂಗ್ ಇರಲಿಲ್ಲ. ಮಕ್ಕಳೇನಾದ್ರು ರಜಾ ಬಂತು ಅಂದರೆ ಅಜ್ಜಿ ಮನೆಗೆ ಹೋಗ್ತಿದ್ರು, ಸ್ವಲ್ಪ ದಿನ ಅಲ್ಲಿ ಕಳೀತಿದ್ರು. ಆನಂತರ ವಾಪಸ್ ಬ್ಯಾಕ್ ಟು ಸ್ಕೂಲ್ ಅಷ್ಟೇ. ಹೇಗೆ ಸಮ್ಮರ್ ಹಾಲಿಡೇಸ್ ಮುಗ್ದೋಗ್ತಿತ್ತೋ ಗೊತ್ತಾಗ್ತಾನೆ ಇರ್ತಿರ್ಲಿಲ್ಲ. ಅದನ್ನೆಲ್ಲ ನಂಗೆ ತುಂಬ ಬೇಜಾರಾಗುತ್ತೆ. ಮಕ್ಕಳನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ ಅಂತ. ಹೋದರೆ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಬಂದುಬಿಡ್ತಾ ಇದ್ವಿ. ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ಲಾಂಗ್ ಟ್ರಿಪ್ ಆಗಲಿ ಆ ಥರದ್ದು ಯಾವುದೋ ಪ್ಲ್ಯಾನಿಂಗ್ ಮಾಡ್ತಿದ್ದಿದ್ದೆ ತುಂಬ ಕಡಿಮೆ. ಹೋದರೆ ತಿರುಪತಿ, ಧರ್ಮಸ್ಥಳ ಇಂಥದಕ್ಕೆ ಮಾತ್ರ ಹೋಗಿ ಬರ್ತಾ ಇದ್ದಿದ್ದು ಅಷ್ಟೇ. ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಬಂದಿದ್ದೀನಿ ಬಾಗಿಲಿಗೆ ನೀರು ಹಾಕೋಣ ಅಂತ. ನೀರು ಹಾಕಿದ್ದೆಲ್ಲ ಆಯಿತು. ಇವತ್ತು ಹಬ್ಬಕ್ಕೆ ಒಂದು ದೊಡ್ಡದಾಗಿ ರಂಗೋಲಿ ಹಾಕೋಣ ಅಂತ ಆಸೆ ಇದೆ, ಬಟ್ ಜಾಗ ಇರೋದಿದೆ ಇಷ್ಟೇ. ಅಷ್ಟರಲ್ಲೇ ರಂಗೋಲಿ ಹಾಕಬೇಕು. ಪ್ರತಿದಿನ ಬೆಳಗ್ಗೆ ಬಾಗಿಲಿಗೆ ನೀರು ಹಾಕೋಕ್ಕೆ ಬಂದಾಗ ಮೊದಲು ಹೊರಗಡೆ ಬಾಗಿಲಿಗೆ ನೀರು ಹಾಕಿದ ನಂತರ ಮತ್ತು ನಮ್ಮ ಪುಟ್ಟ ಫ್ಯಾಕ್ಟ್ರಿನೂ ಕೂಡ ಒಂದ್ಸತಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ. ಸೊ ಇದು ನಮ್ಮ ಪುಟ್ಟ ಫ್ಯಾಕ್ಟ್ರಿ, ನಮ್ಮ ಹೋಮ್ ಮೇಡ್ ಮಸಾಲ ಫ್ಯಾಕ್ಟ್ರಿ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇರೋವಂಥ ಈ ರೂಮ್ನ ನಾನು ನನ್ನ ಬಿಸ್ನೆಸ್ಗೆ ಅಂತಲೇ ಇಟ್ಕೊಂಡಿರೋದ್ರಿಂದ ನನಗೆ ಇದು ತುಂಬ ಇಷ್ಟ. ಈ ಬಿಸ್ನೆಸ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಹೋಮ್ ಮೇಡ್ ಮಸಾಲೆಗಳಾಗಿರೋದ್ರಿಂದ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡ್ತೀನಿ. ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾನು ಅವಾಗವಾಗ ಪ್ರಿಪ್ರೇಷನ್ ಮಾಡ್ತಿರ್ತೀನಿ. ಹಾಗೆ ಇದು ರೀಸೆಂಟಾಗಿ ಸಬ್ಬಕ್ಕಿ ಸಂಡಿಗೆ ಎಲ್ಲರೂ ಕೇಳಿದ್ರು, ಅವ್ರಿಗೋಸ್ಕರ ನಾನು ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಯಾವುದೇ ಹಬ್ಬ ಬಂದಾಗಲೂ ನಾನು ಪ್ರೀನ್ ತುಂಬ ಮಿಸ್ ಮಾಡ್ಕೋತೀನಿ. ಯಾಕಂದರೆ ಹಬ್ಬಗಳ ಟೈಮಲ್ಲಿ ಹೆಣ್ಮಕ್ಳಿದ್ರೇ ಅದೊಂದು ಕಳೆ. ಎಲ್ಲ ಕೆಲಸಕ್ಕೂ ನನಗೆ ಪ್ರಿಯ ಹೆಲ್ಪ್ ಮಾಡ್ತಾ ಇದ್ಲು. ಹಾಗೆ ಈಗ ಹರ್ಷಿತ್ ಕೆಲಸ ಇರೋದ್ರಿಂದ ಅವನ್ನ ಪದೇ ಪದೇ ಎಲ್ಲ ಕೆಲಸಕ್ಕೂ ನಾನು ಅವನ್ನ ಕರೆಯೋಕ್ಕಾಗ್ತಿರ್ಲಿಲ್ಲ. ಕರ್ಟನ್ ಚೇಂಜ್ ಮಾಡೋದು ಕೂಡ ನಾವು ಹಬ್ಬದ ದಿನವೇ ಮಾಡಿದ್ವಿ. ತೋರಣ ನೋಡಿ, ನಮ್ಮನೆ ತೋರಣ ಇದು. ಆ ಕಡೆ ಒಂದು ಕಡ್ಡಿ, ಈ ಕಡೆ ಒಂದು ಕಡ್ಡಿ ಸಿಗಿಸ್ಬಿಟ್ರೆ ತೋರಣ ಕಟ್ಟಿದಾಗೋಯಿತು. ಹಾಗೆ ಕರ್ಟನ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟು ನಂತರ ನಾನು ಸ್ನಾನ ಮಾಡ್ಕೊಂಬಂದು ಇವತ್ತಿನ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಅಡುಗೆ. ಈಗಾಗಲೇ ಹೋಳಿಗೆಗೆ ನಾನು ಫಸ್ಟೇ ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದೆ. 1-2 ದಿನ ಮುಂಚೆನೇ ಪ್ರಿಪೇರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಒಬ್ಬರು ಸ್ಟೂಡೆಂಟಿಗೆ ಮಾಡಬೇಕಾಗಿತ್ತು, ಆವಾಗಲೇ ಪ್ರಿಪೇರ್ ಮಾಡಿಟ್ಟಿದ್ದೆ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಒಂದು ಕೋಸಂಬರಿ ಇರುತ್ತೆ, ವಡೆ ಇದೆ, ಹೋಳಿಗೆ ಇದೆ, ಹಾಗೆ ತರಕಾರಿ ಹಾಕಿ ಸಾಂಬಾರು ಮಾಡ್ತೀನಿ. ಹೋಳಿಗೆ ಸಾಂಬಾರಿಲ್ಲ, ತರಕಾರಿ ಸಾಂಬಾರು ಮಾಡಿದೆ. ಆನಂತರ ಚಿತ್ರಾನ್ನ, ಇಷ್ಟೇ ಸಿಂಪಲ್ ಅಡುಗೆ. ಸಾಂಬಾರಿಗೆ ಫಸ್ಟ್ ನಾನು ತರಕಾರಿ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೆ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಇಂಗು ಅದೆಲ್ಲ ಹಾಕಿ, ಈರುಳ್ಳಿ, ಟೊಮೆಟೊ, ಕರಿಬೇವು, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡ ನಂತರ ಇದಕ್ಕೆ ಸಾಂಬಾರು ಪುಡಿ ಹಾಕಿದ್ದೀನಿ. ಯೂಶ್ವಲಿ ನಾವು ಯಾವಾಗಲೂ ರುಬ್ಬಿ ಮಾಡ್ತಿದ್ವಿ, ಇದು ರುಬ್ಬದೆ ಮಾಡೋ ಅಂಥ ಸಾಂಬಾರು ರೆಸಿಪಿ. ತರಕಾರಿ ಫಸ್ಟ್ ಬೇಯಿಸಿ ಇಟ್ಕೊಂಡಿರೋದಕ್ಕೆ ಒಗ್ಗರಣೆ ಈ ರೀತಿ ಮಾಡಿ, ಒಗ್ಗರಣೆಗೆ ಸಾಂಬಾರು ಪುಡಿ, ಉಪ್ಪು ಮತ್ತು ಇದೆಲ್ಲ ಹಾಕಿ, ಹುಣಸೆ ರಸ ಎಲ್ಲ ಹಾಕಿ, ನಂತರ ತರಕಾರಿ ಬೇಯಿಸಿಟ್ಕೊಂಡಿರೋದನ್ನು ಹಾಕಿ ನೀರು ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ತರಕಾರಿ ಸಾಂಬಾರು ರೆಡಿ ಆಯಿತು. ಇದು ಎಸ್ಪೆಷಲಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಅಂದರೆ ನಾವು ಕಾಯಿ ಮತ್ತು ಟೊಮೆಟೊ, ಈರುಳ್ಳಿ ಎಲ್ಲ ರುಬ್ಬಿ ಮಾಡ್ತೀವಿ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಸ್ವಲ್ಪ ಈಸಿಯಾಗೂ ಮಾಡ್ಕೋಬೋದು. ವಡೆಗೋಸ್ಕರ ಫಸ್ಟೇ ಬೆಳಗ್ಗೆ ಕಡಲೆಬೇಳೆ ನೆನೆಸಿಟ್ಟಿದ್ದೆ. ಇದಕ್ಕೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೊಂಡ ನಂತರ ಬೇಳೆನೂ ಕೂಡ ಒಂದು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ವಡೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರದ ಮಸಾಲೆ ವಡೆ ನಂಗೆ ತುಂಬ ಇಷ್ಟ. ಹಾಗೆ ಎಸ್ಪೆಷಲಿ ಹಬ್ಬಗಳ ಟೈಮಲ್ಲಿ ಮಾತ್ರ ನಾವು ಇದನ್ನು ಮಾಡ್ತಿರ್ತೀವಿ. ಆನಂತರ ಇದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಅಂತ ಟೈಮಲ್ಲಿ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಕಲಿಸ್ಬಿಟ್ಟು ವಡೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ನಾನು ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದನೇ ಇದಕ್ಕೆ ಗರಿಗರಿಯಾಗಿ ಬರುತ್ತೆ ವಡೆ. ಸೊಪ್ಪಲ್ಲಿ ಸಬ್ಸಿಗೆ ಸೊಪ್ಪು ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಬೇಕಾದ್ರೆ ನೀವು ಇದಕ್ಕೆ ಕರಿಬೇವು ಮತ್ತು ಪುದೀನ ಈ ಥರದ್ದೆಲ್ಲ ಹಾಕ್ಕೊಂಡಷ್ಟು
ಇನ್ನೂ ಚೆನ್ನಾಗಿರುತ್ತೆ. ಈಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಡೆ ಮಾಡಿ ಉಳಿದಿರೋವಂಥ ವಡೆ ಹಿಟ್ಟನ್ನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ನಾಳೆನೋ ಅಥವಾ ಯಾವಾಗಲಾದ್ರು ಬೇಕಂದಾಗ ಟೀ ಟೈಮಲ್ಲಿ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಕಡಲೆಬೇಳೆ ನಾನು ಉಳಿಸ್ಕೊಂಡಿದ್ದೆ, ಇದನ್ನು ಏನು ಹುಸ್ಲಿ ಮಾಡೋಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕಿ ಬೇಳೆ ಮತ್ತು ನೀರನ್ನು ಬೇಯಿಸ್ಕೊಂಡು ನಂತರ ಅದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಕಡಲೆಬೇಳೆ ಹುಸ್ಲಿ ರೆಡಿ ಆಗುತ್ತೆ. ಗರಿಗರಿಯಾಗಿ ವಡೆ ಬರಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ತಟ್ಬಿಟ್ಟು ಹಾಕಬೇಕು. ತುಂಬ ದಪ್ಪ ಹಾಕಿದ್ರೆ ಮೆತ್ತಗೆ ಅನಿಸುತ್ತೆ. ತುಂಬ ಹೊತ್ತು ಅದು ಆರಿದ ಮೇಲೂ ಗರಿಗರಿಯಾಗಿರಬೇಕು ಅಂದರೆ ವಡೆ ಮಾಡೋವಂಥ ಟೈಮಲ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಆನಂತರ ತೆಳ್ಳಗೆ ತಟ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ನೀವು ಇದಕ್ಕಿನ್ನೂ ಕಾಯಿನ ಕಟ್ ಮಾಡಿ, ಅಂದರೆ ತೆಂಗಿನಕಾಯಿನ ಬರುತ್ತೆ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ವಡೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಎಣ್ಣೆಯಲ್ಲಿ ಫ್ರೈ ಆದಂಗೆ ಕಾಯಿದು ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ವಡೆ ತಿನ್ನುವಾಗ ಅಲ್ಲಲ್ಲಿ ಕಾಯಿ ಕೂಡ ಸಿಗುತ್ತೆ. ತುರಿದ್ಬಿಟ್ಟು ಹಾಕೋದಲ್ಲ, ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಂತ. ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಲೈಟಾಗಿ ಸಾಫ್ಟಾಗಿರುತ್ತೆ. ಆ ಬೇಳೆ ಕೂಡ ನಮಗೆ ಬಾಯಿಗೆ ಸಿಗ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವತ್ತು ಪ್ರಿಯಂಗೆ ವರ್ಕ್ ಇರಲಿಲ್ಲ, ರಜಾ ಇದ್ದಿದ್ದರಿಂದ ಪ್ರಿಯನು ಹೇಳ್ತಾ ಇದ್ಲು, ನಾವು ಇವತ್ತು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ಸ್ಯಾರಿ ಹಾಕ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ, ಆಮೇಲೆ ಇನ್ನೂ ಜಾಮೂನ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಸುಮಾರು ಹೊತ್ತು ನಾವು ಪ್ರಿಯನ ಜೊತೆಗೆ ಆನ್ಲೈನಲ್ಲಿ ಮಾತಾಡಿದ್ವಿ. ಹಾಗೆ ಇದು ನಮ್ಮ ಈ ವರ್ಷದ ಯುಗಾದಿ ಹಬ್ಬದ ಥಾಲಿ. ಮಾವಿನಕಾಯಿ, ಉಪ್ಪಿನಕಾಯಿ, ಮಸಾಲೆ ವಡೆ, ಕೋಸಂಬರಿ, ಹಾಗೆ ಕಡಲೆಬೇಳೆ ಹುಸ್ಲಿ ಮಾಡಿದ್ದೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾವಿನಕಾಯಿ ರಾ ಮ್ಯಾಂಗೋ ಸಿಕ್ಕಲಿಲ್ಲ. ನಂತರ ಈರುಳ್ಳಿ ಚಿತ್ರಾನ್ನ ಮಾಡಿದ್ದೆ, ಹೋಳಿಗೆ ಇದೆ, ಅನ್ನ ಇದೆ, ಸಾಂಬಾರಿದೆ. ಇದಿಷ್ಟು ನಮ್ಮ ಈ ವರ್ಷದ ಯುಗಾದಿ ಹಬ್ಬದ ಊಟ. ಸೊ ತುಂಬ ಚೆನ್ನಾಗಾಗಿತ್ತು ಎಲ್ಲನೂ. ನಂತರ ಫಸ್ಟ್ ಪೂಜೆ ಮಾಡಿದ ನಂತರನೇ ಊಟ ಮಾಡಿದ್ವಿ, ಬಟ್ ವೀಡಿಯೋಗೋಸ್ಕರ ನಾನು ಫಸ್ಟೇ ತಾಲಿ ಪ್ರಿಪೇರ್ ಮಾಡಿ ಶೂಟ್ ಮಾಡಿದ ನಂತರ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಆದಮೇಲೆ ಊಟ ಆದಮೇಲೆ ಮತ್ತೇನೂ ನಂಗೆ ಶೂಟ್ ಮಾಡಬೇಕು ಅಂತ ಅನಿಸ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಏನೋ ಒಂದು ರೀತಿ ಸಂಕಟ ಆಗ್ತಿತ್ತು. ಬೇರೆ ಏನು ಶೂಟ್ ಮಾಡಬೇಕು ಅಂತ ಅನಿಸ್ಲಿಲ್ಲ. ಹಾಗಾಗಿ ಸ್ಯಾರಿ ತೊಗೊಂಡೆ, ಸ್ಯಾರಿ ತೆಗೆದಿಟ್ಕೊಂಡೆ, ಸ್ಯಾರಿ ಹಾಕ್ಕೊಂಡು ಹೊರಗಡೆ ಹೋಗಿ ಬರೋಣ, ಟೆಂಪಲ್ಗೆ ಹೋಗೋಣ ಅಂತ. ಅನ್ಫಾರ್ಚುನೇಟ್ಲಿ ಏನು ನಂಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಅಷ್ಟೇ ಹಬ್ಬದ ಬ್ಲಾಗ್ ನಾನು ಇಷ್ಟಕ್ಕೆ ಮಾತ್ರ ಶೂಟ್ ಮಾಡಿ ನಿಲ್ಲಿಸ್ಬಿಟ್ಟೆ. ಮನೆಗೆ ಫ್ರೆಂಡ್ ಬಂದಿದ್ದರು, ಹರ್ಷಿತ್ ಫ್ರೆಂಡ್ ಬಂದಿದ್ದರು, ಅವನ ಜೊತೆ ಮಾತಾಡ್ತಾ ಒಂದು ಮೂವಿ ನೋಡಿ ಇವತ್ತಿನ ದಿನ ಎಂಡ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ. ಸೊ ಈ ಚಾಪರ್ ನಾನು ಸುಮಾರು ದಿನದಿಂದ ಸೈಡಲ್ಲಿ ಇಟ್ಬಿಟ್ಟಿದ್ದೆ. ಇವತ್ತು ಓಪನ್ ಮಾಡಿ ತೆಗೆದಿದ್ದೀನಿ, ವರ್ಕ್ ಆಗುತ್ತಾ ಅಂತ ನೋಡಬೇಕು. ತುಂಬ ಚೆನ್ನಾಗಿದೆ. ನಾನು ಎಷ್ಟೊಂದು ವರ್ಷದಿಂದ ನಾವು ಬಳಸದೆ ಸೈಡಲ್ಲಿ ಇಟ್ಟಿದ್ರು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಾನು ಇವತ್ತು ಸುಮಾರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆ, ಒಂದು ರೆಸಿಪಿಗೆ ಬೇಕಾಗಿತ್ತು ಅಂತ ಹೇಳಿ. ಹಾಗೆ ಕುಕಿಂಗ್ ಚಾನಲಲ್ಲಿ ಕೂಡ ಹೊಸ ಹೊಸ ರೆಸಿಪೀಸ್ ಹಾಕ್ತಾಯಿದ್ದೀನಿ, ಮಿಸ್ ಮಾಡಿದೆ, ಪ್ಲೀಸ್ ವಾಚ್ ಮಾಡ್ತೀರಿ. ಹಾಗೆ ನನ್ನ ಬಿಸ್ನೆಸ್ಗಾಗಲಿ ಕುಕಿಂಗ್ ಚಾನಲ್ ಆಗಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಡ್ರಾಮಾ, ಸುಳ್ಳು ಇದ್ಯಾವುದು ಇಲ್ದಲೇ ಇರುವಂಥ ಅನ್ಫಿಲ್ಟರ್ಡ್ ಲೈಫ್ ಸ್ಟೋರಿ ಅಥವಾ ನನ್ನ ಲೈಫ್ ಸ್ಟೈಲ್ ಚಾನಲ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ಆ್ಯಸ್ ಇಟ್ ಈಸ್ ನನ್ನ ಲೈಫ್ ಹೇಗಿದೆಯೋ ಅದೇ ರೀತಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇದೆ ಅಂತಲೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಟೈಮ್ ಎಷ್ಟು? 6. ವೈ ಆರ್ ಯು ಸೋ ಟಯರ್ಡ್? ಶೆಕೆ, ತುಂಬ ಶೆಕೆ ಇವತ್ತು. ಮೈಯೆಲ್ಲ ನೆಂದೋಗಿದೆ. ಏನಕ್ಕೆ? ಅಲ್ಲಿ ಬಿಸಿಲು, ಗಾಳಿ ಸ್ವಲ್ಪನೂ ಇಲ್ಲ. ಇನ್ನೊಂದು ಇಷ್ಟೊತ್ತರೆಗೂ ಸ್ಟವ್ ಮುಂದೆನೇ ಇದೆ. ಏನು ಮಾಡ್ತೀರಿ ಸ್ಟವ್ ಮುಂದೆ? ಇವತ್ತು ಪನ್ನೀರ್ ಕರಿ ಅದು ಆರ್ಡರ್ಸ್ ಇತ್ತು, ಆರ್ಡರ್ ಇತ್ತು. ಇನ್ನೊಬ್ರದ್ದು ಮೇನ್ ಸ್ಪೆಷಲ್ ರೆಸಿಪಿ ಒಂದು ಮಾಡ್ತಾ ಇದೆ ಇವತ್ತು, ಪನ್ನೀರ್ ರೆಸಿಪಿ. ಪನ್ನೀರ್ ರೆಸಿಪಿ ಯಾರಿಗೆ ಅಂದರೆ ಒಬ್ಬರು ಪ್ರೆಗ್ನೆಂಟ್ ಲೇಡಿ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು. ನಾನು ಪ್ರೆಗ್ನೆಂಟ್, ಇವಾಗ 11ನೇ ತಾರೀಕು ಅವ್ರಿಗೆ ಡೆಲಿವರಿ ಇದೆ ಅಂತ, ಇನ್ನೊಂದು ವಾರ ಇದೆ. ಅದಕ್ಕೆ ತುಂಬ ಆಸೆ ಇದೆ. ಪನ್ನೀರ್ ಯಾವುದಾದ್ರು ಒಂದು ರೆಸಿಪಿ ಮಾಡಿಕೊಡಿ, ನಾನೇ ಬಂದು ರಿಸೀವ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ರು. ಇನ್ನು ಒಂದು ವಾರ ಇದೆ ಡೆಲಿವರಿಗೆ. ನಾನೇ ಹೋಗೋಣ ಅಂತ ಅನ್ಕೋತಾ ಇದ್ದೆ, ನಾನೇ ಹೋಗಿ ನೋಡ್ಕೊಂಡು ಬರೋಣ ಅಂತ. ಅನ್ಫಾರ್ಚುನೇಟ್ಲಿ ನಾನು ಹೋಗೋಷ್ಟು ಇಲ್ಲ, ಪ್ಲಸ್ ನನಗೂ ಆಗಲ್ಲ ಕರ್ಕೊಂಡು ಹೋಗೋಕ್ಕೆ, ನನಗೂ ಟೈಮ್ ಸಿಗ್ತಾಯಿಲ್ಲ. ಅಷ್ಟಿದ್ ಕೂಡ ಇವಾಗ ಫ್ರೀ ಇಲ್ಲ, ಅದಕ್ಕೆ ನಾವು ಹೋಗೋಕ್ಕಾಗ್ತಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದೆ, ನಾನೇ ಕಳಿಸ್ಕೊಡ್ತೀನಿ ನಾನು ನಿಮಗೆ ಅಂತ ಹೇಳಿದೆ. ಅದಕ್ಕೆ ಏನೇನು ಸ್ನ್ಯಾಕ್ಸ್ ಇದೆ ಅದನ್ನೆಲ್ಲ ಅವ್ರು ಕಳಿಸ್ತಾ ಇದ್ದೀನಿ. ಪ್ರೆಗ್ನೆಂಟ್ ಆಗಿರುವಾಗ ಯಾರ ಹತ್ರ ಕೇಳಿದ್ರೆ ನಮ್ಗೆ ಇಲ್ಲ ಅಂತ ಅನ್ಸಲ್ಲ, ಏನೋ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ ನಾನು ಪ್ರೈಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಏನೋ ಆಗ್ತಿಲ್ಲ, ನಾವು ಅವ್ರಿಗೋಸ್ಕರ ರೆಡಿ ಮಾಡಿದ್ದೀನಿ, ಕಳಿಸ್ಕೊಡ್ಬೇಕು. ಶೆಕೆ ತುಂಬ ಶೆಕೆ ಆಗೋಯ್ತು, ಅದಕ್ಕೆ ಸ್ವಲ್ಪ ಕೂತ್ಕೊಂಡೆ. ನಂದೊಂದು ಇನ್ಸಿಡೆಂಟ್ ನಿಂಗೆ ಹೇಳ ಅಶ್ವಿತ. ನಾನು ಹಿಂಗೇನೆ ಪ್ರೆಗ್ನೆಂಟ್ ಅವಾಗ ಯಾರ ಜೊತೆನೂ ನಾನು ಮಾತಾಡ್ತಿರ್ಲಿಲ್ಲ, ಏನೇ ಆಸೆ ಇದ್ರು ನಾನು ಕೇಳೋಕ್ಕಾಗ್ತಿರ್ಲಿಲ್ಲ. ನಮ್ಮಮ್ಮ ಇದ್ದಿದ್ದು ಊರಲ್ಲಿ, ಯಾರು ನನಗೆ ನಮ್ಮ ಅತ್ತೆ ಆಗಲಿ ಅಮ್ಮ ಆಗಲಿ ಯಾರೂ ನನ್ನ ಜೊತೆಗಿರಲಿಲ್ಲ. 9th ಮಂತ್ವರೆಗೂ ನಾನೇ ಅಡುಗೆ ಮಾಡ್ತಿದ್ದೆ, ನಾನೇ ಮನೆ ಕೆಲಸ ಮಾಡ್ತಿದ್ದೆ. ಒಂದಿನ ತುಂಬ ಆಸೆ ಆಗೋಯ್ತು ವಡೆ ತಿನ್ನಬೇಕು ಅಂತ. ವಡೆ ಅಂದರೆ ಮಸಾಲೆ ವಡೆ. ಹಾಲಿಟ್ಟಿದ್ದೆ. ಹಿಂಗೆ ಲೈಫ್. ಒಂದಿನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ, ಪ್ರಿಯಾ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ
ತುಂಬ ಆಸೆ ಆಯಿತು ವಡೆ ತಿನ್ನಬೇಕು ಅಂತ. ಎಷ್ಟು ಬೈಕ್ ಆಗೋಗಿತ್ತು ಅಂದರೆ ಎಲ್ಲರೂ ವಡೆ ಸಿಕ್ಕಿರೋ ತಂದ್ಕೊಟ್ರೆ ಯಾರಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನಮ್ಮ ಮನೆ ಹಿಂದೆ ರೋಡಲ್ಲಿ ಬಜ್ಜಿ ಬೋಂಡ ವಡೆ ಎಲ್ಲ ಮಾರ್ತಾರೆ. ಅಲ್ಲಿಂದ ವಾಸನೆ ಬರ್ತಾ ಇತ್ತು. ನನಗೆ ಹಸ್ಬೆಂಡ್ ಕೂಡ ಇರಲಿಲ್ಲ. ಅವ್ರು ಬೆಳಗ್ಗೆ ಹೋದರೆ ಮಿಡ್-ನೈಟಲ್ಲಿ ಬರ್ತಾಯಿದ್ರು ಕೆಲಸ ಮುಗಿಸ್ಕೊಂಡು. ಹೋಗಿ ತಂದ್ಕೊಡೋರಾಗಲಿ ಅಥವಾ ನಾನೇ ಆಚೆ ಹೋಗ್ತಾನೆ ಇರಲಿಲ್ಲ. ಆ ಸ್ಮೆಲ್ ತೊಗೊಂಡಿದ್ದೀನಿ, ವಿಂಡೋ ಹತ್ರ ನಿಂತ್ಕೊಂಡು ಬರೀ ಸ್ಮೆಲ್ ತೊಗೊಂಡಿದ್ದೀನಿ, ಅಷ್ಟು ಬಯಕೆ ಹೋಗಿತ್ತು. ಸೊ ಈ ಥರದನ್ನ ನಾನು ಅವಾಗವಾಗ ನೆನೆಸ್ಕೋತೀನಿ. ನಮಗೆ ಯಾರೂ ಮಾಡ್ಕೊಡೋರಿರಲಿಲ್ಲ ಅಥವಾ ಹಿಂಗೆ ಕೇಳಿದಾಗ ಅಟ್ಲೀಸ್ಟ್ ನಾವು ಒಂದು ಸರ್ವಿಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅನ್ನೋದೊಂದೇ ಉದ್ದೇಶ ಅಷ್ಟೇ. ಈ ಉದ್ದೇಶ ಇಟ್ಕೊಂಡು ಅವ್ರಿಗೆ ಎಷ್ಟೊತ್ತೆ ಆದರೆ ಇವತ್ತು ಕಳಿಸ್ಲೇಬೇಕು ಅಷ್ಟಕ್ಕೆ ನನಗೆ ರೂಮಕ್ಕೆ ಫ್ಯಾನ್ ಹಾಕೊಂಡು ನಂಗೆ ರೂಮಲ್ಲಿ ಕುತ್ಕೊಳ್ಳೋಕೆ ಆಗ್ತಿಲ್ಲ. ಇನ್ನೊಬ್ಬ ಸ್ಟೂಡೆಂಟ್ ಮೊನ್ನೆ ಹಬ್ಬದ ಮುಂಚೆ ಒಬ್ರು ಹೋಳಿಗೆ ಕೇಳಿದ್ರು. ಅವರು ಅಷ್ಟೇ ಹಿಂಗೆ ಫ್ಯಾಮಿಲಿನ ದೂರ ಇದ್ದೀನಿ, ಫ್ಯಾಮಿಲಿ ತುಂಬ ಮಿಸ್ ಮಾಡ್ಕೊತೀನಿ, ಫ್ಯಾಮಿಲಿ ಫುಡ್ ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಕೇಳಿದ್ರು. ಅವ್ರು ಕೂಡ ಹೋಳಿಗೆ ಇದೆಲ್ಲ ಮಾಡಿಕೊಟ್ಟಿದ್ದೆ. ಅವ್ರಿಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಗೊತ್ತಿಲ್ಲ. ಬಟ್ ಯಾರೇ ಏನೇ ರಿಸೀವ್ ಮಾಡಿಕೊಂಡ್ರು ಚೆನ್ನಾಗಿರಲಿ, ಚೆನ್ನಾಗಿಲ್ಲ ಅಂದರೆ ಇದ್ರೂ ಕೂಡ ಪ್ಲೀಸ್ ನಮಗೆ ರಿಪ್ಲೈ ಮಾಡಿ ಅಷ್ಟೇ ನಾನು ಕೇಳಿಸೋದು. ಹೆಂಗಿದೆ ಅಂತ ಹೇಳಿ. ಹಾಂ, ಇಲ್ಲ ಒಬ್ಬೊಬ್ರದ್ದು ಒಂಥರ ಟೇಸ್ಟ್ ಇರುತ್ತಲ್ಲ, ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಏನೇ ಇರಲಿ ಮೈನಸ್ ಆಗಲಿ ಪ್ಲಸ್ ಇರಲಿ ಹೇಳಿದ್ರೆ ಸಾಕಷ್ಟೇ. ನನ್ನ ಒಂದು ಉದ್ದೇಶ ಇಷ್ಟೇ, ನಾನು ಒಂದು ಸರ್ವಿಸ್ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಬೈಕೆ ತೀರಿಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ನೋಡೋಣ ಅವ್ರಿಗೆ ಇಷ್ಟ ಆಗ್ಬೋದು. ಒಂದು 2 to 3 years ago ನೀವು ಹೇಳ್ತಾ ಇದ್ರಲ್ಲ ನನಗೆ ಈ ಥರ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಅಂತ. ಇವಾಗ ಮಾಡ್ತಿದ್ದೀರಾ, ಇವಾಗ ಏನು ಅನಿಸ್ತಿದೆ ನಿಮಗೆ? ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ರಿಸ್ಕ್ ಇದೆ. ಒಬ್ಳೆ ಮಾಡ್ತಿರೋದ್ರಿಂದ, ಜೊತೆಗೆ ಹೆಲ್ಪ್ ಯಾರು ಇಲ್ಲ, ಜೊತೆಗೆ ಬಿಸಿಲಲ್ಲಿ ಹೆಲ್ಪ್ ಯಾರು ಇಲ್ಲ. ಹಂಗಲ್ಲ ಕಣೋ, ಕಿಚನ್ ಅಲ್ಲಿ ನೀನ್ ಹೆಲ್ಪ್ ಮಾಡ್ತಿದ್ದಿ ಇಲ್ಲ ಅಂತ ಹೇಳ್ತಿಲ್ಲ. ಫೋಟೋ ಎಲ್ಲ ಕಳ್ಸಕ್ಕೆ ನೀನ್ ಹೆಲ್ಪ್ ಮಾಡ್ತಿದ್ಯಾ, ಕುಕ್ಕಿಂಗ್ಗೆ ಸಪೋರ್ಟ್ ಇದ್ದಂಗೆ ಮಾಡ್ತಿರೋದು ಅಂತ ಹೇಳ್ತಿರೋದು. ಹರ್ಷಿತ್ ನಂಗೆ ತುಂಬ ಸಪೋರ್ಟ್ ಮಾಡ್ತೀನಿ. ನನಗೊಂದು 30% ನನಗೆ ಹರ್ಷಿತ್ ಕಡೆಯಿಂದ ಸಪೋರ್ಟ್ ಇದೆ ಅಂತಾನೆ ಹೇಳ್ಬೋದು. ಆಯ್ತು 50-50 ಇನ್ನೇನು. ಆಯ್ತು ಸರಿ 50-50. ನಂಗೆ ಎಕ್ಸ್ಪ್ರೆಷನ್ಸ್ ಬರ್ತಾ ಇದೆ. ಒಂದು 30% ಅಂದ್ಬಿಟ್ರಲ್ಲ, ಸರಿ ಅದು 50 ಅಂತ ಹೇಳಿ. ಹರ್ಷಿತ್ ಹೆಲ್ಪ್ ಮಾಡ್ತಿದ್ದಾನೆ, ಬಟ್ ಕುಕಿಂಗ್ ಮಾಡುವಂಥ ಟೈಮಲ್ಲಿ ಯಾರು ಹೆಲ್ಪ್ ಇಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ನಂಗೆ ತುಂಬ ಖುಷಿ ಇದೆ ಈ ಥರದ್ದು ಒಂದು ಸರ್ವಿಸ್ ಮಾಡ್ತಿರೋದು. ಮೇ ಬಿ ನಿಮ್ಮೆಲ್ಲರಿಗೂ ಇದೆಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಹೆಂಗಿದ್ನೋ ಹಾಗೆ ಹರ್ಷಿತ್ ಶೂಟ್ ಮಾಡ್ತೇನೆ. ನಾನು ಇದನ್ನು ಕಂಟೆಂಟ್ ಮಾಡಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ. ಮಮ್ಮಿ ಅದು ಇದು ಮಾಡಿದ್ರಲ್ಲ ಬೇಡ ಮಾಡಿಲ್ಲ. ನಾನು ಯಾವುದೇ ರೆಸಿಪಿ ಶೂಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಏನೋ ಮನ್ಸಿಗೆ ಇವಾಗ ಹೇಳಬೇಕು ಅಂತ ಅನಿಸ್ತು. ನನ್ನ ಒಂದು ಕಂಡೀಷನ್ ಹೇಗಿತ್ತು ಅದನ್ನು ಹೇಳ್ಕೋಬೇಕು ಅಂತ ಅನಿಸ್ತು ಅಷ್ಟೇ. ಇದು ಲೈಟ್ ಕೇಳಿಸ್ಕೊಂಡು ಅಭ್ಯಾಸ ಆಗಿದೆ. ಕರೆಂಟ್ ಹೋದ್ರೆ ಅದೇ ಆನ್ ಆಗುತ್ತೆ, ಕರೆಂಟ್ ಹೋದ್ರೆ ಅದೇ ಆಗುತ್ತೆ. ಕೇಳಿಸ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಬ್ಯಾಕ್ ಟು ಟಾಪಿಕ್. ಏನು ಮಾತಾಡ್ತಿದ್ವಿ ಅಷ್ಟೇ. ಹಾಗೆ ನಿಮಗೂ ಇದೇ ಥರ ಸರ್ವಿಸ್ ನಿಮ್ಗೆ ಏನಾದ್ರು ಬೇಕಿದ್ರೆ ಫೋಟೋ ಸರ್ವಿಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಬೆಂಗಳೂರಲ್ಲಿ ಯಾರೇ ಇದ್ರೂ ಕೂಡ ನೀವು ಫೋಟೋ ಸರ್ವಿಸ್ ಮೂಲಕ ನೀವು ತರಿಸ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಚೆಕ್ ಮಾಡಿ. ಸೊ ಡಿಯರ್ಸ್, ತುಂಬ ದಿನದ ನಂತರ ಇವತ್ತಿನ ವ್ಲಾಗ್ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಾರದ ಲೈಫ್ ಅಪ್ಡೇಟ್ನ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗಲ್ಲ. ಇದು ಮ್ಯೂಸಿಕ್ ಹೇಳ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡೋದು ಅಂದ್ರೆ ಅವನಿಗಿಡ ನೆಮ್ಮದಿ, ನಮಗಿಡ ನೋಡುವ. ಯಾವಾಗ ಹಾಸ್ಪಿಟ್ಲ್ ಇದ್ರ ಮೇಲೆ ಮಲ್ಕೊಂಡ್ಬಿಡ್ತಾನೆ ನಿದ್ದೆ ಮಾಡೋಕ್ಕೆ. ರೆಡಿ.